ಐಷಾರಾಮಿ ಜೀವನ ಇತ್ತು ಭಾರ್ಗವಿ. ಈ ರೋಡಲ್ಲಿ ಹೋಗೋರು ಕಾಂಪೌಂಡ್ ಹೊರಗಡೆ ನಿಂತು ಆಸೆಗಣ್ಣಲ್ಲಿ ಈ ಮನೆನ ನೋಡಿ ಬೆರಗಾಗೋರು. ಲೈಫಲ್ಲಿ ಇಂಥದ್ದೊಂದು ಮನೆ ಇದ್ರೆ ಸಾಕು, ನಾವು ಸೆಟ್ಲ್ ಆಗ್ಬಿಡ್ಬೋದು ಅಂತ ಅವ್ರು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂತಾ ಇದ್ದೆ. ಅವ್ರಾಗ ಹೇಳಿದಾಗ ನನಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ಅಬ್ರಾಡಿಂದ ಎಷ್ಟೋ ಸಾಮಾನುಗಳು ತಂದು ಈ ಮನೆನ ಡೆಕೋರೇಟ್ ಮಾಡಿದೀನಿ. ಕ್ಲಾಸಿಕ್ ಫರ್ನಿಚರ್ಸ್, ದೊಡ್ಡ ದೊಡ್ಡ ರೂಮ್ಗಳು, ಹೇಳಿದ್ದಿನ ಕೇಳಿದ್ದಿನ ತಂದ್ಕೊಡಕ್ಕೆ ಕೈಗೊಬ್ರು ಕಾಲ್ಗೊಬ್ರು. ಈ ಮನೆಯಲ್ಲಿ ಎಲ್ಲ ಇತ್ತು, ನೆಮ್ಮದಿ ಒಂದು ಬಿಟ್ಟು. ಆದ್ರೆ ಈ ಅರಮನೆಯಲ್ಲಿ ಸಿಗ್ತಾ ಇರೋ ನೆಮ್ಮದಿ ಆ ಪುಟ್ಟ ಮನೆಯಲ್ಲಿ ನನಗೆ ಸಿಗ್ತಾ ಇದೆ. ಮನೆ ಅಂದ್ರೆ ಅದೊಂದು ಜಾಗನೋ ಅಥವಾ ಐಷಾರಾಮಿ ಬಂಗ್ಲೆ ಅಲ್ಲ. ಅಲ್ಲಿರೋ ಜನ ನಮ್ಮನ್ನ ಪ್ರೀತಿಸೋ ಜೀವಗಳು ಅಂತ ನನ್ಗೀಗ ಅರ್ಥ ಆಗಿದೆ. ಈ ಮನೆ ದೊಡ್ಡದಾಗಿತ್ತು, ಆದ್ರೆ ಮನಸ್ಸುಗಳು ಕಿಲೋಮೀಟರ್ ಅಷ್ಟು ದೂರ. ಈಗ ನಾವಿದೀವಲ್ಲ ಮನೆ, ಅದು ಚಿಕ್ಕದಾಗಿದ್ರು ನಾವೆಲ್ಲ ಎಷ್ಟು ಹತ್ತಿರವಾಗಿದ್ದೀವಲ್ಲ. ನಾನು ಎಲ್ಲರ ಜೊತೆ ಕೂತು ಊಟ ಮಾಡಿ ಅದು ಎಷ್ಟೋ ದಿನಗಳಾಗೋಗಿತ್ತು ಭಾರ್ಗವಿ. ಇವತ್ತು ನಾನು ಕೈ ತುತ್ತು ತಿನ್ನಲ್ಲ, ಆ ಕೈ ತುತ್ತು ತಿಂದಾಗ ನಾನು ಕಳ್ಕೊಂಡಿದ್ದ ನಮ್ಮ ಅಮ್ಮನ ಪ್ರೀತಿ ನೆನಪಾಯ್ತು. ದುಡಿಯೋ ಭರದಲ್ಲಿ ನನ್ನ ಹೆಂಡತಿ ಮಕ್ಕಳು ಅವರ ನಗುನೇ ಮರೆತು ಬಿಟ್ಟಿದ್ದೆ. ಸಮಥಿಂಗ್, ನನ್ನ ಜೀವನದಲ್ಲಿ ತುಂಬಾ ಬಡವ. ಎಷ್ಟೇ ದುಡ್ಡಿದ್ರು ನನ್ನ ಹತ್ರ ಪ್ರೀತಿ ಇರ್ಲಿಲ್ಲ. ಆದ್ರೆ ಈಗಿದೆಯಲ್ಲ ಮನೆ, ಅಲ್ಲಿ ನೋಡು, ಚೇರ್ ಸರಿಗಿಲ್ವಾ, ಒಂದು ಪೇಪರ್ ಮುದ್ದೆ ತಂದಿಟ್ರೆ, ಫ್ಯಾನ್ ವರ್ಕ್ ಆಗ್ತಿಲ್ವಾ, ಕಿಟಕಿ ಬಾಗಿಲು ತೆಗೆದ್ರೆ ಸಾಕು. ಕೋಲ್ಡ್ ವಾಟರ್ ಬೇಕಾ, ಪೂಜೆ ನೀರು ಕುಡಿದ್ರು ಸಾಕು. ಪವರ್ ಇಲ್ವಾ, ಮನೆ ಹೊರಗಡೆ ಹೋದ್ರೆ ಬೆಳದಿಂಗಳು. ಜೀವನ ಎಷ್ಟು ಸರಳ ಅಲ್ವಾ, ನಾವೇ ಅದನ್ನ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ಕೊಂತೀವಿ. ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿ ಕಂಡ್ಕೊಬೇಕು ಅಂತ ನನ್ಗೀಗ ಅರ್ಥ ಆಗ್ತಾ ಇದೆ. ಈ ಜಾಗದಲ್ಲಿ 50 ವರ್ಷ ಕಳೆದೆ. ನನಗ್ ಬೇಕು ಅನ್ನಿಸ್ದಾಗೆಲ್ಲ ಹಳೆ ಮನೆ ಕೆಡವುದೆ, ಹೊಸ ಮನೆ ಕಟ್ಟಿದೆ. ನನಗೆ ಹೇಗ್ ಬೇಕು ಹಾಗೆ ಜೀವನ ನಡೆಸಿದೆ. ಆ ಮನೆ ನನಗೆ ಬದುಕೋದನ್ನ ಕಲಿಸ್ಕೊಡ್ತಿದೆ. ಆದ್ರೆ ಈ ಮನೆ ನನಗೇನು ಕಲಿಸ್ಕೊಡ್ಲಿಲ್ಲ. ನಿಮ್ ಮಾತ್ ಕೇಳ್ತಿದ್ರೆ ನಮ್ಮ ಅಪ್ಪನೇ ಮಾತಾಡ್ತಿದಾರೇನೋ ಅನ್ಸ್ತದೆ ಮಾವ. ಆದ್ರೆ ನೀವ್ ಚೆನ್ನಾಗಿರೋದು ನನ್ಗೆ ಎಷ್ಟು ಮುಖ್ಯನೋ, ಈ ಸಮಾಜದಲ್ಲಿ ನೀವ್ ಕಳ್ಕೊಂಡಿರೋ ಸ್ಥಾನ ಮಾನ ಎಲ್ಲವನ್ನು ವಾಪಸ್ ಕೊಡ್ಸೋದು ನನ್ಗಷ್ಟೇ ಮುಖ್ಯ. ಇಲ್ಲ ಭಾರ್ಗವಿ, ಇನ್ನು ನನಗೆ ಈ ಮನೆ ಬಗ್ಗೆ ಯಾವ ವ್ಯಾಮೋಹನೂ ಇಲ್ಲ. ಇರ್ಬೋದು ಮಾವ, ಆದ್ರೆ ಈ ಮನೆ ನಿಮ್ಮ ಶ್ರಮದ ಸಂಕೇತ. ಈ ಮನೆಗೆ ಯಾವತ್ತಿದ್ರು ನೀವೇ ಯಜಮಾನ. ನೀವ್ ಕಷ್ಟಪಟ್ಟು ಸಂಪಾದಿಸಿದ್ದು ನಿಮ್ ಕೈ ತಪ್ಪ ಹೋಗೋಕೆ ನಾನ್ ಬಿಡಲ್ಲ. ನೋಡ್ತಾ ಇರಿ ಮಾವ, ನೀವ್ ಕಳ್ಕೊಂಡಿದ್ದನ್ನೆಲ್ಲ ನೀವೀಗ ವಾಪಸ್ ಸಿಗೋ ಹಾಗೆ ನಾನ್ ಮಾಡ್ತೀನಿ. ಇದು ನಿಮ್ ಸೊಸೆಯಾಗಿ ನಾನು ನಿಮಗೆ ಕೊಡ್ತಾ ಇರೋ ಭಾಷೆ. ಬನ್ನಿ ಮಾವ, ಮನೆಗೆ ಹೋಗೋಣ. ಏನ್ ಸೊಳ್ಳೆ. ಬೃಂದ, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಈ ಕೊಂಪೆ ಹೇಗ್ ನಿದ್ದೆ ಬರುತ್ತೆ ಚರಣ್? ಈ ಮನೆ ನಮ್ದಲ್ಲ, ಇರೋ ಜನ ನಮ್ಮವರಲ್ಲ. ಇರೋ ಪ್ರತಿ ಕ್ಷಣ ಹಿಂಸೆ ಆಗ್ತಿದೆ ನನ್ಗೆ. ನನಗೂ ಹಾಗೆ ಆಗ್ತಿದೆ ಚರಣ್. ಆದ್ರೆ ಏನ್ ಮಾಡೋದು, ಅತ್ತೆಗೋಸ್ಕರನಾದ್ರೂ ನಾನು ಇಲ್ಲೇ ಇರ್ಬೇಕು. ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಆ ಮಾತು ಉಳಿಸ್ಕೊಳಕ್ಕಾದ್ರೂ ಇಲ್ಲೇ ಇರ್ಬೇಕು. ಅದಕ್ಕೋಸ್ಕರ ಸುಮ್ಮನೆ ಇದೀನಿ ಬೃಂದ. ಇಲ್ಲ ಅಂದಿದ್ರೆ ಇವ್ರಿಗೆಲ್ಲ ಒಂದ್ ಗತಿ ಕಾಣಿಸ್ತಾ ಇದ್ದೆ. ಅದು ಬೇರೆ ಕೋರ್ಟಲ್ ಕೇಸ್ ಬೇರೆ ಮುಗ್ದಿಲ್ಲ. ಅರ್ಜುನ್ ನಮ್ಮಪ್ಪ ಎಲ್ಲ ನಮ್ಮಮ್ಮನ ವಿರುದ್ಧ ಇನ್ನೇನೇನ್ ಸಂಚು ಮಾಡ್ತಾರೋ. ತುಂಬಾ ಭಯ ಆಗ್ತಿದೆ ಬೃಂದ. ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಏನೂ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಇಲ್ಲಿರೋದು. ಇಲ್ಲ ಅಂದಿದ್ರೆ ನಿನ್ನೂ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತಿದ್ದೆ.
ಕಾಮಾಕ್ಷಿ ದೇವಿ ನಮ್ ಜೀವನದಲ್ಲಿ ಬಂದಿದ್ದು ಯಾರಿಗ ಉಪಯೋಗ ಆಯ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ನನ್ ಚರಣ್ ಅಂತೂ ನನಗೆ ನಮ್ ಸಂಬಂಧ ಹೀಗೆ ಇರ್ಬೇಕು ಅಂದ್ರೆ ಎಲ್ಲಾನು ನಾವ್ ಪ್ಲಾನ್ ಮಾಡಿದ ಹಾಗೆ ಮುಂದುವರಿಬೇಕು. ಕೊನೆವರೆಗೂ ಚರಣ್ಗೆ ಅವರೇ ಗಂಗಾ ಅನ್ನೋ ಸತ್ಯ ಗೊತ್ತಾಗ್ಲೇಬಾರ್ದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತೊರೆದು ಜೀವಿಸದೆ ಹರಿ ನಿನ್ನ ಚರಣಗಳ. ವಾಹ್, ಸೂಪರ್. ಇನ್ನೊಂದ್ ಸಾಂಗ್. ಹಾ, ಗಂಟೆ 12 ಆಯ್ತು. ಹೀಗೆ ಇನ್ನೊಂದ್ ಹಾಡು ಅಂತ ಕೇಳ್ತಾ ಇರ್ತೀರೋ ಅಥವಾ ಹೋಗ್ ಮಲ್ಗೋಗಿಲ್ಗೋ ಪ್ಲಾನ್ ಏನಾದ್ರೂ ಇದೆಯೋ? ಸಾಂಗ್ ಬೇಡ, ಅಟ್ಲೀಸ್ಟ್ ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಳ್ಳೋಣ. ಏನಿವತ್ತು ಸಾಹೇಬ್ರು ಇಷ್ಟೊಂದು ಖುಷಿ ಆಗಿದ್ದೀರಲ್ಲ, ಏನ್ ಸಮಾಚಾರ? ಈ ಖುಷಿ ಕಾರಣ ಯಾರು ಗೊತ್ತಾ? ಯಾರು? ನೀವೇ ಬರ್ತಾರೆ. ಹಾ, ನಾನಾ? ಅಪ್ಪನ ಮುಖದಲ್ಲಿ ನಗು ನೋಡ್ತಾ ಇದ್ರೆ ಈ ಇಡೀ ಪ್ರಪಂಚನೇ ಗೆದ್ದಷ್ಟು ಖುಷಿ ಆಗ್ತಿದೆ ಭಾರ್ಗವಿ. ಇನ್ನೊಂದು ವಿಷಯ ಗೊತ್ತಾ, ನಾನ್ ಚಿಕ್ಕವನಿದ್ದಾಗ ನನ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಅಪ್ಪನ ಮುಂದೆ ಹೋದ್ರೆ ಮಾರ್ಕ್ಸ್ ಕಾರ್ಡ್ ನೋಡೋರು ನನ್ನ ನೋಡೋರು, ಮಾರ್ಕ್ಸ್ ಕಾರ್ಡ್ ನೋಡೋರು ನನ್ನ ನೋಡೋರು, ಆಮೇಲೆ ಅಂತ ಹೇಳೋರು. ಅಷ್ಟೇ ಸಾಕು ಭಾರ್ಗವಿ, ಅಷ್ಟೇ ಸಾಕಿತ್ತು. ಇಡೀ ಪ್ರಪಂಚನೇ ಗೆದ್ದಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನನ್ಗೆ. ಅಂತ ಅಪ್ಪ ಇವತ್ತಿಷ್ಟೊಂದೆಲ್ಲ ನೋವು ತಿಂತಾ ಇದ್ದಾರೆ. ಅವ್ರ ಮುಖದಲ್ಲಿ ನಗುನೇ ಹೊರಟೋಗಿತ್ತು. ಆದ್ರೆ ಇವತ್ತು ಅವ್ರ ಮುಖದಲ್ಲಿ ನಗು ನೋಡಿ ತುಂಬಾ ಖುಷಿ ಆಯ್ತು. ಆ ಖುಷಿ ಕಾರಣ ನೀವೇ ಅಲ್ಲ ಭಾರ್ಗವಿ. ಮನೆಯಿಂದ ಆಚೆ ಏನೋ ಬಂದ್ಬಿಟ್ಟಿದೀನಿ. ದೊಡ್ಡ ಬಂಗ್ಲೆ ಇಲ್ಲ ಅನ್ನೋದೊಂದು ಬಿಟ್ರೆ ಈ ಮನೇಲಿ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ. ಏನ್ ಪಾರ್ಥ ನೀವು? ನಿಮ್ ಹೆಂಡತಿ ನಾನು. ಥ್ಯಾಂಕ್ಸ್ ಹೇಳಿ ಹೇಳಿ ನನ್ನೇ ದೂರ ಮಾಡ್ತಿದ್ದೀರಲ್ಲ. ದೂರ ಮಾಡ್ತಿದ್ದೀನಾ? ಇಷ್ಟ ಹತ್ರ ಇರೋ ಸಾಕಾಗಲ್ಲ? ನಾನ್ ಹೇಳಿದ್ದು ಈ ಹತ್ರ ಅಲ್ಲ, ಮನೆ ಬಗ್ಗೆ. ನಾನು ಟಗರ್ಕೊಟ್ಟಿ ಇಲ್ಲಕ್ಕೆ ಅತ್ತೆ ಅತ್ತೆ ಎಲ್ಲ ಇಲ್ಲೇ ಇದ್ದಾರೆ. ಕೇಳಿಸ್ಕೊಂಡ್ರೆ ಏನ್ ಮಾಡೋದು? ಏನ್ ಅನ್ಕೊಳಲ್ಲ ಅವರು? ಆದ್ರೂ ಭಾರ್ಗವಿ, ಡ್ಯಾಡಿ ಮನೆ ಯಜಮಾನ. ಅವ್ರು ಸಪ್ಪಗಿದ್ದಿದ್ರೆ ನಾವೆಲ್ಲರೂ ಸಪ್ಪಗಿರ್ತಿದ್ವಿ. ಈಗ ಅವ್ರ ನಗುವಿಂದ ಒಂಥರ ನೆಮ್ಮದಿ, ಮನೆಯವರೆಲ್ಲರೂ ನೆಮ್ಮದಿಯಾಗಿದ್ದಾರೆ. ಚಕ್ಕು ಮುಖ ನೋಡಿದ್ರ ಎಷ್ಟು ಖುಷಿಯಾಗಿರ್ತಾರೆ. ನನ್ ಡ್ಯಾಡಿ ಅವತ್ತು ಹೀಗೆ ಖುಷಿಯಾಗಿರ್ಬೇಕು. ಅದೆಂತದ್ದೇ ಕಷ್ಟ ಬಂದ್ರು ಕುಗ್ಬಾರ್ದು ಭಾರ್ಗವಿ. ಹೌದು ಪಾರ್ಥ, ನಮ್ ಮನೆಯವರೆಲ್ಲ ಖುಷಿಯಾಗಿರ್ಬೇಕು ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾಕೆ ಸಪ್ಗಾದ್ರಿ? ಆದ್ರೂ ನಿಮ್ ತಾಳಿನ ನನ್ ಕೈಯಾರೆ ಅಡ ಇಟ್ ಬಂದಲ್ಲ, ನೆನ್ಸ್ಕೊಂಡ್ರೆ ಕಷ್ಟ ಆಗ್ತಿದೆ ಭಾರ್ಗವಿ. ಇಷ್ಟಕ್ಕೆಲ್ಲ ಯಾರಾದ್ರೂ ದುಃಖ ಪಡ್ತಾರಾ? ಇಲ್ಲ ನೋಡಿ, ನೀವ್ ಕಟ್ಟಿರೋ ಎಷ್ಟಿದ್ದಾರ ನನ್ ಕತ್ತಲ್ಲಿದೆ ಅಲ್ವಾ? ಕಷ್ಟ ಇದ್ದಾಗ ಆ ಸರಾನ ನಮ್ ಸಹಾಯಕ್ಕೆ ಅಂತ ತಗೊಂಡಿದೀವಿ ಅಷ್ಟೇ. ಅದು ದೇವ್ರೇ ತೋರಿಸಿದ ದಾರಿ ಅಂತ ಅನ್ಕೊಳ್ಳೋಣ. ಅಷ್ಟಕ್ಕೂ ಈ ಕಷ್ಟಗಳು ಯಾವುದು ಶಾಶ್ವತ ಅಲ್ಲ ಪಾರ್ಥ. ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದು ಬಂದಾಗ ಬಾ ಅಂತ ನಗ್ನಗ್ತಾ ಕರಿಬೇಕು. ಆಗ ಅದು ಇದೇನಪ್ಪ ಇಷ್ಟು ಖುಷಿಯಾಗಿ ಬಾ ಅಂತ ಕರಿತಿದಾರಲ್ಲ ಅಂತ ಹೇಳಿ ಹೊರಟೋಗ್ಬಿಡುತ್ತೆ. ಇನ್ನೇನ್ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನಮ್ಮೆಲ್ಲಾ ಕಷ್ಟಗಳು ತೀರಿ ಹೋಗುತ್ತೆ. ಅವಾಗ ಇನ್ನೊಂದ್ ತಂತ್ರ ಆಯ್ತು. ಈ ಕಷ್ಟ ದುಃಖ ಎಲ್ಲ ನಮ್ ಜೊತೆಗೇನೆ ಮುಗ್ದು ಹೋಗ್ಬಿಡ್ಲಿ ಪಾರ್ಥ. ಮಾವಂಗ್ ಇವಾಗಾಗ್ಲೇ ತುಂಬಾ ಚಿಂತೆ ಇದೆ. ಅದ್ರ ಜೊತೆಗೆ ಈ ದುಡ್ಡಿನ ಚಿಂತೆನೂ ಸೇರ್ಸ್ಕೊಳ್ಳೋದ್ ಬೇಡ. ಮನೆ ಜವಾಬ್ದಾರಿನ ನಾವೇ ನೋಡ್ಕೊಳ್ಳೋಣ. ನಾನ್ ಖುಷಿಯಾಗಿರ್ಬೇಕು, ಮನೆಯವ್ರು ಖುಷಿಯಾಗಿರ್ಬೇಕು ಅಂತ ನನ್ನ ಮಕ್ಕಳು ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ. ನಮ್ಮೆಲ್ರಿಗೋಸ್ಕರ ಇಡೀ ಮನೆ ಜವಾಬ್ದಾರಿನೇ ತಮ್ಮ ಹೆಗಲ್ ಮೇಲೆ ಹೊತ್ಕೊಂಡಿದ್ದಾರೆ. ಮಕ್ಕಳು ಪ್ರೀತಿ ತೋರಿಸ್ತಿದ್ದಾರೆ ನಿಜ,
ಹಾಗಂತ ನಾನು ಅವ್ರಿಗೆ ಹೊರೆ ಆಗ್ಬಾರ್ದಲ್ವಾ? ನಾನು ಗ್ರೇಟ್ JP ಪಾಟೀಲ್ ನನ್ನ ಸ್ಥಾನ, ಮಾನ, ಬಿಗುಮಾನ ಎಲ್ಲ ಬದಿಗಿಟ್ಟು ಈ ಸಂಸಾರಕ್ಕೋಸ್ಕರ ನಾನು ಕೈಲಾದ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೌದು, ನನ್ನ ಮಕ್ಕಳು, ಮನೆಯವ್ರಿಗೆ ನಾನು ಏನಾದ್ರೂ ಮಾಡ್ಲೇಬೇಕು. ಅಡ್ಗೆ ಮನೆ ಎಲ್ಲ ತಡ್ಕಾಡಿದ್ರು ತಿನ್ನಕ್ಕೇನು ಇಲ್ಲ. ದರಿದ್ರ ಮನೆಗ್ ಬಂದು ಯಾವ್ದೋ ನೀರ್ ಕುಡ್ದು ಗಂಟ್ಲು ಬೇರೆ ಹೋಗಿದೆ. ಮಾಡ್ಲಿ, ತುಂಬಾ ಹಸುವಾಗ್ತಿದ್ಯಲ್ಲ. ನಾನೇನಾದ್ರೂ ಇವಾಗ ತಿನ್ಲಿಲ್ಲ ಅಂತಂದ್ರೆ ನಾನು ಇಲ್ಲೇ ತಲೆ ಸುತ್ತ ಬಿದ್ಬಿಡ್ತೀನಿ ಅಷ್ಟೇ. ಇದು ಕಪ್ಕಾಗೋಗಿದೆ. ಚೆನ್ನಾಗಿದ್ಯೋ ಕೊಳ್ತೋಗಿದ್ಯೋ ಅದು ಗೊತ್ತಾಗ್ತಾ ಇಲ್ಲ. ಹೇಗೆ ಇದ್ರು ಹಂಡೆ ಅಲ್ವಾ, ಹಸು ತಡಿಯಕ್ಕಾಗ್ತಿಲ್ಲ. ತಿನ್ಬಿಡ್ತೀನಿ. ಅತ್ತೆ ತಗೊಳ್ಳಿ, ತಿಂಡಿ ಮಾಡಿ. ತಿಂಡಿನ ಇದೇನಿದ್ ಭಾರ್ಗವಿ, ಮಟ್ಕೆಲ್ ತಿಂಡಿನ ಜ್ಯೂಸ್ ಮಾಡಿದ್ಯಾ? ಇಲ್ಲ ಅತ್ತೆ, ಇದು ನಮ್ಮನೆ ಸ್ಪೆಷಲ್. ಟ್ರೈ ಮಾಡಿ. ವಾವ್, ಇಟ್ಸ್ ಸೋ ಡಿಲಿಷಿಯಸ್. ನಾನು ಇದುವರೆಗೂ ಈ ತರ ತಿಂದೇ ಇಲ್ಲ. ಆಕ್ಚುಲಿ ತುಂಬಾ ಫ್ಲೇವರ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಭಾರ್ಗವಿ. ಇದಕ್ಕಿಂತ ಮುಂಚೆ ಎಲ್ಲೋ ತಿಂದಿರೋ ನೆನಪು, ಆದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಯೂನಿಕ್ ಆಗಿದೆ. ಯುನೀಕ್ ಆಗಿರ್ಲೇಬೇಕು ಅಲ್ವಾ ಅತ್ತೆ? ಈ ಮುಂಚೆ ನೀವು ಹಾಡು ಮೂಳು ತಿಂತಾ ಇದ್ರಿ ಅಷ್ಟೇ ಅತ್ತೆ, ಹಳ್ಸಿದ್ ಯಾವತ್ತೂ ತಿಂದಿರ್ಲಿಲ್ವಲ್ಲ? ಇದು ಹಳ್ಸೋಗಿರದ? ಅವಳನ್ ಕೇಳಿದ್ರೆ ಎಲ್ಲೊಪ್ಕೋತಾರತ್ತೆ. ನಮ್ ಕಡೆ ಪ್ರಾಣಿಗಳಿಗೆ ಹಾಕಲ್ವಾ, ಹಂಗೆ ನಿಮಗ್ ತಂದ್ಕೊಟ್ಟಿದ್ದಾಳೆ. ಬಾಳೆಹಣ್ಣು ಕೆಟ್ಟೋಗಿದೆ ಅಂತಾನೆ ನಾನು ಬೇಡ ಅಂದಿದ್ದು. ಮತ್ ಇದನ್ ಯಾಕೆ ಕೊಟ್ಟೆ ಭಾರ್ಗವಿ? ಅತ್ತೆ, ರಾತ್ರಿ ಮಾಡಿರೋ ಅನ್ನ ಹಳ್ಸಿರಲ್ಲ ಅತ್ತೆ, ಚೆನ್ನಾಗೇ ಇರುತ್ತೆ. ಹಶ್ವಾದಾಗ ಜೀವ ಉಳಿಸೋ ಗಂಜಿ ಇದು. ರಾತ್ರಿ ಅನ್ನಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಮೊಸರು ಹಾಕಿಟ್ಟು ಬೆಳಗ್ಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದ್ ಚಿಟಕಿ ಉಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ರೆಡಿ ಆಗೋದು ಬರೀ ಗಂಜಿ ಅಲ್ಲ ಅತ್ತೆ, ಅಮೃತ. ಗಂಜಿ ಏನೋ ಕುಡಿಯೋಕ್ ಚೆನ್ನಾಗೇ ಇತ್ತು, ಆದ್ರೂ ರಾತ್ರಿ ಮಿಕ್ಕಿರೋದ್ನ ಬೆಳಗ್ಗೆ ಈಗೆಲ್ಲ ತಿಂತಾರೆ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿತ್ತು. ಅತ್ತೆ, ಮೊದ್ಲೆಲ್ಲ ಇದನ್ನ ಬಡವ್ರ ಮನೇಲಿ ಮಾತ್ರ ಮಾಡ್ತಾ ಇದ್ರು. ಆದ್ರೆ ಈಗ ಅದೆಷ್ಟೋ ಸೆಲೆಬ್ರಿಟಿಗಳು ಬೆಳಗ್ಗೆ ಎದ್ದು ಇದನ್ನ ಬ್ರೇಕ್ಫಾಸ್ಟ್ ಅಂತ ತಿಂತಾರೆ, ಗೊತ್ತಾ? ಯಾಕೆ ಹೇಳಿ? ಹೆಲ್ತ್ಗೆ ಒಳ್ಳೇದು ಅಂತ. ಈ ಗಂಜಿ ನಮ್ ದೇಹನ ತಂಪಾಗಿಡುತ್ತೆ, ಹೊಟ್ಟೆಗೆ ಹಿತವಾಗಿಡುತ್ತೆ. ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗೋರ್ಗೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಕೂರೋ ಮಕ್ಕಳಿಗೆ, ಹಶ್ವಾದವ್ರಿಗೆ, ಲೈಟ್ ಆಗಿ ತಿಂಡಿ ಸಾಕು ಅನ್ಸೋರ್ಗೆ ಆಲ್ ಇನ್ ಒನ್ ಪರಿಹಾರ ಈ ಗಂಜಿ ಅತ್ತೆ. ಭಾರ್ಗವಿ, ಕಮ್ಮಿ ಬಜೆಟ್ ಅಲ್ಲಿ ಹೆಲ್ತಿ ಫುಡ್. ನಮ್ ಬಡತನದಲ್ಲೂ ಸಿರಿತನ ಇದೆ ಅನ್ನೋದು ಇದಕ್ಕೆ ಅತ್ತೆ. ಇನ್ ಮುಂದೆ ನಂಗ್ ಡೈಲಿ ಬ್ರೇಕ್ಫಾಸ್ಟ್ ಗೆ ಇದನ್ನೇ ಕೊಟ್ರು ನಾನ್ ತಿಂತೀನಿ. ಏನ್ ಬೃಂದ, ಹೊಟ್ಟೆ ಏನಾದ್ರೂ ಉರಿತಿದ್ಯಾ? ಗಂಜಿ ಕೊಡ್ಲಾ? ಹೊಟ್ಟೆ ತಣ್ಣಗಾಗತ್ತೆ. ಉಪವಾಸ ಇರ್ತೀನಿ ಹೊರತು ತಂಗ್ಳನ ಎಲ್ಲ ನಾನ್ ತಿನ್ನಲ್ಲ.
ಜೆಪಿ 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 ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಬಸ್ ಕಾಯ್ತಿದ್ಯಾ? AC ಕಾರಲ್ಲಿ ಓಡಾಡ್ತಿದ್ದೋ ನೀನು, ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಕಾಯ್ತಿರೋದ್ ನೋಡ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಜೆಪಿ ನಮ್ ಮಧ್ಯೆ ಏನ್ ಬೇಕಾದ್ರೂ ಇರ್ಬೋದು, ಆದ್ರೆ ನೀನು ನನ್ನ ಗೆಳೆಯ ಅನ್ನೋದನ್ನ ನಾನ್ ಮರೆಯಲ್ಲ. ಬೀದಿಗೆ ಬದ್ರು ಸೊಕ್ಕೊಂಚೂರು ಕಮ್ಮಿ ಆಗಿಲ್ಲ. ಜೆಪಿ, ನೀನು ಎಲ್ಲಿಗೆ ಹೋಗ್ಬೇಕು ಹೇಳು, ಅಲ್ಲಿಗೆ ನಾನು ಡ್ರಾಪ್ ಮಾಡ್ತೀನಿ. ತಿಂಡಿ ತಿಂದಿಲ್ವಾ? ತಿಂಡಿನೂ ಕೊಡಿಸ್ತೀನಿ. ಕಮಾನ್ ಜೆಪಿ, ಅಲ್ಲಿ ಡ್ರಾಪ್. ಶಕ್ತಿ ಅಣ್ಣ, ಅವರಿಂದ ದೂರ ಇರಿ, ಸುಮ್ನೆ ಅವ್ರಿಗೆ ತೊಂದರೆ ಕೊಡ್ಬೇಡಿ. ಯಾಕೆ ಶಿವ, ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿನ? ಪ್ರೀತಿನೂ ಇಲ್ಲ, ಗೌರವನೂ ಇಲ್ಲ. ಅವನು ನನ್ನ ಟಾರ್ಗೆಟ್. ನನ್ನ ಬೇಟೆಗೆ ಕಷ್ಟನೂ ನಾನೇ ಕೊಡ್ಬೇಕು. ನನ್ನ ಸೈಡ್ಗೆ ನೀವ್ ಅಡ್ಡ ಬರಬೇಡಿ ಶಕ್ತಿ ಅಣ್ಣ. ಇದೊಳ್ಳೆ ಸರಿ ಹೋಯ್ತಲ್ಲ. ವಾಟ್ ಆಸ್ ದಿಸ್ ಜೆಪಿ? ಇಷ್ಟು ವರ್ಷ ನಾನು ನಿನಗೆ ಕೆಂಡ ತೋಡಿರೋದು, ಇವಾಗ ಇವನ್ ಅಡ್ಡ ಬಂದ್ಬಿಟ್ರೆ ನಾನ್ ಸುಮ್ಮನೆ ಇರಕ್ಕಾಗತ್ತಾ? ನೀನು ನನ್ನ ಟಾರ್ಗೆಟ್. ನೋಡ್ ಜೆಪಿ, ಇಷ್ಟು ವರ್ಷ ನಾನ್ ನಿನ್ ಕೈ ಕೆಳಗೆ ಜೀತದ ಆಳಾಗಿ ಬದುಕಿದ್ದೀನಿ. ನನ್ನ ಮನ್ಸಲ್ಲಿರೋ ಕೋಪನ ಹೇಗ್ ತೀರ್ಸ್ಕೊಳ್ಳಿ? ಪ್ಲೀಸ್ ಶಕ್ತಿ ಅಣ್ಣಗೆ ಇದರಿಂದ ದೂರ ಇರೋದ್ ಕೇಳು. ಶಿವ, ನೀನ್ ಇನ್ನೂ ಚಿಕ್ಕವನು. ಜೆಪಿ ಮಕ್ಕಳ ಮೇಲೆ ಬೇಕಾದ್ರೂ ನೀನ್ ಸೀಟ್ ತೀರ್ಸ್ಕೋಬಹುದು, ಆದ್ರೆ ನನಗೆ ಜೆಪಿಗೆ ವಯಸ್ಸಾಗಿದೆ. ನಾನು ಜೆಪಿಗೆ ಶಿಕ್ಷೆ ಕೊಡಬೇಕು. ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಚಾನ್ಸ್, isn't it ಜೆಪಿ? ನನ್ನ ಇಡೀ ದಂಧೆನ ಹಾಳು ಮಾಡಿದ ಇವನನ್ನ ಸುಮ್ಮನೆ ಬಿಡ್ಬೇಕಾ? ನಿಮ್ಗಾದ್ರೆ ಬರೀ ಕೆಲ್ಸ ಶಕ್ತಿ ಅಣ್ಣ, ಆದ್ರೆ ನನಗೆ ನನ್ನ ಇಡೀ ಜೀವನನೇ ಹಾಳು ಮಾಡಿದ್ದಾನೆ. ಸ್ವಂತ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ನಾನು ಪ್ರತೀಕಾರ ತೀರ್ಸ್ಕೊಳ್ಳೇಬೇಕು. ಜಗನ್ ಪ್ಲೀಸ್, ಮೊದಲಿಂದನೂ ಇವನಿಂದ ಎಷ್ಟು ಲಾಸ್ ಆಗಿದೆ ಗೊತ್ತಾ ನನಗೆ? ನನ್ನ ಪದವಿ ಕಳ್ಕೊಂಡು ನನ್ನ ಹೆಂಡತಿನ ಜೈಲಿಗೆ ಕಳಿಸಿ ಬೀದಿಲಿ ಅಪ್ಪೆ ಪಾರಿಯಾಗಿ ಅಲಿತಾ ಇದ್ದೀನಿ. ಇವನು ನನ್ನ ಟಾರ್ಗೆಟ್, ನನ್ನ ಬೇಟೆ. ಅತ್ತೆ, ಯಾರಿವರ? ನಮ್ ಲೇಡೀಸ್ ಕ್ಲಬ್ ಮೆಂಬರ್. ತಮ್ಮ ವಿಷಯ ಎಲ್ಲ ಗೊತ್ತಾಗಿ ಆಡ್ಕೊಳಕ್ ಬಂದಿರ್ಬೇಕು. ನಿರ್ಮಲಾ ಮೇಡಮ್, ಮನೆ ಬಾಗ್ಲಿಗೆ ಬಂದಿದ್ದೀನಿ, ಒಳಗಡೆ ಕರಿಯಲ್ವಾ? ಒಳಗ್ ಬನ್ನಿ. ನಿರ್ಮಲಾ ಮೇಡಮ್, ಇದು ನಿಮ್ಮನೇನಾ? ಮನೆ ಶುರುವಾಗಕ್ಕಿಂತ ಮುಂಚೆ ಮುಗ್ದಾಗಿದೆ. ನೀವೇನು, ನಿಮ್ ಸ್ಟೇಟಸ್ ಏನು? ನೀವು ನಮ್ಮ ವುಮೆನ್ಸ್ ಕ್ಲಬ್ ಪ್ರೆಸಿಡೆಂಟ್. ನೀವು ಇಂಥ ಜಾಗದಲ್ಲಿರೋದಾ? ನೀವಿಲ್ಲಿರೋದ್ರಿಂದ ನಮ್ ಕ್ಲಬ್ ಮರ್ಯಾದೆ ಏನಾಗ್ಬೇಕು ಹೇಳಿ? ಒಬ್ರು ಮರ್ಯಾದೆನಾ ಅವ್ರಿರೋ ಜಾಗದಿಂದ ಅಲ್ಲ, ಅವ್ರು ಮಾಡೋ ಕೆಲಸದಿಂದ ಅಳಿಬೇಕು. ಇವಾಗ ನೀವು ನಿಂತಿದ್ದೀರಲ್ಲ, ಈ ಮನೆ ಕೂಡ ಅದೆಷ್ಟೋ ಜನರ ಕನ್ಸು. ಅಯ್ಯೋ, ನೀನೇನ ಸುಲಭವಾಗಿ ಹೇಳ್ಬಿಡ್ತೀಯ, ಆದ್ರೆ ನಿರ್ಮಲಾ ಮೇಡಮ್ ಪಾಡ್ ನೋಡಿದ್ರೆ ನನಗ್ ಹೊಟ್ಟೆ ಉರಿಯಲ್ವಾ? ರಾಯಲ್ ಆಗಿ ಬದುಕ್ತಾರವ್ರು. ಅದನ್ನ ಯಾಕೆ ನೆನ್ಸ್ಕೋತೀರಾ ಇವಾಗ? ಅದ್ ಬಿಡಿ, ಕುಡಿಯಕ್ಕೆ ಏನ್ ತಗೋತೀರಾ? ಅದೆಲ್ಲ ಏನು ಬೇಡ ಬಿಡಿ. ನೀವೇ ಕಷ್ಟದಲ್ಲಿದ್ದೀರಾ, ಇನ್ ಬಂದವ್ರಿಗೆ ಆತಿಥ್ಯ ಬೇರೆ ಮಾಡ್ತೀರಾ? ನಿಜ ಹೇಳಿ ನಿರ್ಮಲಾ, ನಿಮ್ಗೆ ಆ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ವಾ? ಈಗ ಏನ್ ಕಾಲ ಮಿಂಚಿಲ್ಲ, ನೀವೆಲ್ರೂ ಈಗ್ಲೂ ಆ ದೊಡ್ಡ ಮನೆಗೆ ವಾಪಸ್ ಹೋಗ್ಬೋದು. ಅದನ್ನ ಹೇಳಕ್ಕೆ ಸಾಕ್ಷಿ ನನ್ನನ್ನ ಇಲ್ಲಿ ಕಳ್ಸಿದ್ಲು. ನೀವ್ ಹೇಳ್ತಾ ಇರೋದ್ ನನಗೆ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಸಾಕ್ಷಿ ಹೇಳಿ ಕಳ್ಸಿಲ್ಲ. ನಿಜವಾಗ್ಲೂ ನಾವು ನಮ್ಮ ಮನೆಗೆ ಹೋಗ್ಬೋದಾ? ನಮ್
ಸಾಕ್ಷಿ ಬಗ್ಗೆ ನನ್ ಮೊದ್ಲೇ ಗೊತ್ತಿತ್ತು ಭಾರ್ಗವಿ. ನನ್ ಚಿಕ್ಕನ್ ಕೆಟ್ಟ ಬುದ್ಧಿ ತೋರಿಸಿದ್ರು ನಮ್ ಸಾಕ್ಷಿ ಹಾಗಲ್ಲ. ನಮ್ಮನ್ನೆಲ್ಲ ಮತ್ತೆ ಮನೆಗ್ ವಾಪಸ್ ಕರಿತಾಳೆ ಅಂತ ನನಗ್ ಗೊತ್ತಿತ್ತು. ಬೇಗ ಎಲ್ಲ ಪಾರ್ಕ್ ಮಾಡ್ಕೋ. ಆದ್ರೆ ಜೆಪಿ ಏನಂತಾರೋ ಗೊತ್ತಿಲ್ಲ. ಅವ್ರನ್ನ ನೀವು ಒಪ್ಸಿ ನಿರ್ಮಲ, ಮೊದ್ಲು ಆ ಮನೆಗೆ ಸೇರೋದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲ, ನಾವೀಗ ಏನ್ ಮಾಡ್ಬೇಕು? ಏನು ಇಲ್ಲ, ತುಂಬಾ ಸಿಂಪಲ್. ನೀವು ಸಾಕ್ಷಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಸಾಕಂತೆ. ಅಲ್ಲಿರೋ ಕಂತ್ರಿಗಳು ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದು ಬಾಯ್ ಬಂದಾಗ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಬಂದು ಮಾತಾಡೋ ಧೈರ್ಯ ಇಲ್ಲದೆ ನಿಮ್ಮಂತ ಚೇಲಗಳನ್ನ ಕಳ್ಸಿದ್ದಾರೆ. ನಾನೇನೋ ನಿರ್ಮಲ ಮೇಲಿರೋ ಕಾಳಜಿಗೆ ಹೇಳಿದ್ರೆ ಎಗರಾಡ್ತೀಯಲ್ಲ ನೀನು? ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಹೋಗಿ ಆ ಸಾಕ್ಷಿ ಜೊತೆ ನಮ್ಮ ಮನೆ ಕ್ಲೀನ್ ಮಾಡಿ. ಇದು ನನ್ನ ಮನೆ, ಇಲ್ಲಿ ಸೌಂಡು ನಮ್ಮದೇ ಇರ್ಬೇಕು. ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರು ಫಾಲೋನ ಕತ್ತಿಸ್ ಹಾಕ್ಬಿಡ್ತೇನೆ.